அண்ணா. வணக்கம் வணக்கம். நல்லா இருக்கியா? நல்லா இருக்கீங்க. ಒನ್ ಟೇಕ್. ಇಲ್ಲಿ ನಾನುಗಳು. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಈಗ ಟೈಮ್ ನೈಟ್ 1 o'clock ಆಗಿದೆ ಅಂಡ್ ಈಗ ನಾವು ಎಲ್ಲೋ ಹೋಗ್ತಾ ಇದೀವಿ ಅಂಡ್ ಒನ್ ಆಫ್ ದ ಲಾಂಗ್ ಟ್ರಿಪ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಜಾಯಿನ್ ಆಗಿರೋದು ನಮ್ಮ ಭಾವ ಮತ್ತೆ ಅಕ್ಕ. ಬಂದರೋ ಭಾವ ಬಂದರೋ. ಇಲ್ಲಿ ಬಂದಿದ್ದಾರೆ ನಮ್ಮ ಅಪ್ಪಾಜಿ ಅಕ್ಕ. ಹೆಂಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ? ಹೆಂಗೆ ಗೊತ್ತುಂಟಾ ನಿಮಗೆ? ಯಾಕೆ ಫುಲ್ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ ನಿಮಗೆ? ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ ನೀವು. ನಿದ್ದೆ ಮಾಡಿದ್ರಾ? ಇಲ್ಲ, ನಾನು ಮ್ಯಾಚ್ ನೋಡ್ಕೊಂಡು. ನಿಮ್ದು ಇದೇ ಕತೆ ಆಯ್ತು ಗುರು. ಸೊ ಈಗ ನಾವು ನಮ್ಮ ಭಾವ ಮತ್ತೆ ಅಕ್ಕನ ಪಿಕ್ ಮಾಡ್ಕೊಂಡು ಹೊರಡ್ತಾ ಇದೀವಿ. ಸೊ ಜರ್ನಿ ಆಲ್ಮೋಸ್ಟ್ ತುಂಬಾನೇ ಲಾಂಗ್ ಇದೆ. ಸೊ ಹೋಗೋ ದಾರಿಲಿ ಒಂದು ಸ್ಟಾಪ್ ಕೊಟ್ಬಿಟ್ಟು ಅಲ್ಲಿ ಒಂದು 4 hours ಮಲ್ಕೋ ಹೋಗ್ಬೇಕು ಅಂತಾನೆ ಪ್ಲಾನ್ ಇರೋದು. ಸೊ ನೋಡೋಣ ಹೆಂಗ್ ಹೋಗುತ್ತೆ ಅಂತ ಹೇಳಿ. ಬಟ್ ಮಧ್ಯದಲ್ಲಿ ಸ್ಟಾಪ್ ಅಂತೂ ಕೊಡ್ತಾನೆ ಇರ್ತೀವಿ ಬಿಕಾಸ್ ವಿ ನೀಡ್ ಕಾಫಿ ಬ್ರೇಕ್, ಅದಂತೂ ಖಂಡಿತ. ಸೊ ಕಂಟಿನ್ಯೂ ಮಾಡೋಣ, ಲೆಟ್ಸ್ ಗೋ. ಏನಿಲ್ಲ ಬಿಡಿ. ಏನ್ ಕೊಲಂಬಸ್ ಹೇಳಿ. ಕೊಲಂಬಸ್ ಇದಲ್ಲ, ಅದ್ರಲ್ಲಿ ಊರಿನ ಜನ ಹತ್ತಾರಲ್ಲ, ಅದ್ರಲ್ಲಿ ಉಚ್ಚಾಯಿಸ್ತಾರೆ ತುಂಬಾ ಜನ ಎದುರುಬಿಟ್ಟು. ಅಕ್ಕ ನೀವ್ ಮಾಡ್ಕೊಂಡಿದೀರಾ? ಅಲ್ಲಿ ರೆಸ್ಪಾನ್ಸೇ ಇಲ್ಲ. ನೀವು ಹಂಗೆ ಮಾಡ್ಕೊಂಡಿದ್ದೀರಾ? ಹತ್ತದೇ ಇಲ್ಲ ಅದೆಲ್ಲ. ವೆಲ್ಕಮ್ ಟು ಸ್ಕಾಟ್ಲ್ಯಾಂಡ್ ಅಲ್ಲಿ ಇದ್ದೀನಿ. ಆಲ್ಮೋಸ್ಟ್ ಈಗ ICSE ವೆದರ್ ಸಕ್ಕದಾಗಿದೆ. ವೆದರ್ ಆಲ್ಮೋಸ್ಟ್ -1 -2 ಡಿಗ್ರಿ ಇದೆ. ಫೀಲ್ ಅಂತೂ ಸಕ್ಕದಾಗಿದೆ, ಹೇಳ್ಕೊಳಕ್ಕೆ ಆಗ್ತಿಲ್ಲ. ಆಫ್ಟರ್ 3 years ನಾನು ಇಲ್ಲಿಗೆ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ನೋಡಬೇಕು ಅಂತ ಪ್ಲ್ಯಾನ್ ಮಾಡಿ ಈಗ ಬಂದ್ವಿ. ಆ್ಯಂಡ್ ಇವತ್ತಿನ ಒಂದು ಏನಾದರೂ ಜರ್ನಿಗೆ ಒಂದು ಸ್ವಲ್ಪ ನಿದ್ದೆ ಇರಲಿಲ್ಲ, ಅದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಅಬಿಂಗ್ಟನ್ ಅಂತ ಹೇಳಿ ಒಂದು ಪ್ಲೇಸಿಗೆ ಬಂದಿದ್ವಿ. ಸೊ ಅಲ್ಲಿ ಚೆಕ್-ಇನ್ ಆಗಿ ಈಗ ಒಂದು 5 hours ರೆಸ್ಟ್ ತೊಗೊಂಡು ದೆನ್ ವಿ ವಿಲ್ ಚೆಕ್ಔಟ್ ಆ್ಯಂಡ್ ವಿಲ್ ಸ್ಟಾರ್ಟ್ ದ ಡೇ ವಿತ್ ಬ್ಯೂಟಿಫುಲ್ ವೈಬ್. ಸೊ ನಿಮಗೆ ಮತ್ತೆ ನಾನು ಬೆಳಗ್ಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ಸಖತ್ ಅನ್ನಿಸ್ತಿದೆ ಫೀಲ್ ಮಾತ್ರ. ಆಲ್ಮೋಸ್ಟ್ ಮಲ್ಗಿ 24 hours ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಫೀಲಿಂಗ್. ಎಕ್ಸೈಟ್ಮೆಂಟ್ ಆಗ್ತಿದೆ, ಕೈಯೆಲ್ಲ ನಡುಗ್ತಾ ಇದೆ ನಂದು. ಓ ನೋಡಿ ಹಿಂಗಿದೆ, ಸಕ್ಕತ್ತಾಗಿದೆ ವೆದರು. ಗುಡ್ ನೈಟ್, ಗುಡ್ ಮಾರ್ನಿಂಗ್. ಸೊ ಈಗ ಟೈಮ್ 11 o'clock ಆಗಿದೆ. ಒಂದು ಹಾಫ್ ಆನ್ ಅವರ್ ಬ್ಯಾಕ್ ಚೆಕ್ಔಟ್ ಮಾಡಿದ್ವಿ, ಈಗ ಹೊರಡಬೇಕು. ಸಕ್ಕತ್ತಾಗಿದೆ ವೆದರ್ ತೋರಿಸ್ತೀನಿ ನೋಡಿ ಹೆಂಗ್ ಅನಿಸ್ತಿದೆ ಅಂತ ಹೇಳಿ. ಸೊ ಎಲ್ಲ ಕಂಪ್ಲೀಟ್ ಬ್ಯುಸಿ ಇದೆ ಬಿಕಾಸ್ ನಾವು ಸ್ಟೇ ಆಗಿರೋ ಪ್ಲೇಸ್ ಬಂದು ವೆಲ್ಕಮ್ ಬ್ರೇಕಲ್ಲಿ. ಸೊ ನೀವು ನೋಡಂಗಿದ್ರೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಕಂಪ್ಲೀಟ್ ಆಗಿ ಮೌಂಟೇನ್ಸ್ ಕವರ್ ಆಗಿದೆ. ಮತ್ತು ಆ ರೀಜನಲ್ಲಿ ಅಲ್ಲಿ ಟ್ರೈನ್ ಓಡಾಡುತ್ತೆ, ಸಕ್ಕತ್ತಾಗಿದೆ ಅನ್ಕೊಳ್ಳಿ. ದ ವೆದರ್ ಇಸ್ ಸೋ ಗುಡ್. ಅಲ್ಲಿ ಫುಲ್ ಶೀಪ್ಸ್ ಇದೆ. ಸೊ ನಮ್ಗೆ ಹೋಗ್ತಾ ಬರೀ ಮೌಂಟೇನ್ಸೇ ಸಿಗುತ್ತೆ. ಸೊ ಈಗ ಒಂದು ಕಾಫಿ ತೊಗೊಂಡು ಕಂಟಿನ್ಯೂ ಮಾಡಬೇಕಷ್ಟೆ. ಸೊ ಈಗ ಕಾಫಿ ತೊಗೊಳಕ್ಕೆ ಬಂದಿದ್ದೀನಿ. ಕಾಫಿ ತೊಗೊಂಡು ಹೊರಡಬೇಕು. ಕಾಫಿ ತೊಗೊಂಡು ಹೊರಡ್ತಾ ಇದ್ದೀವಿ. ಹಾಯ್ ಗುಡ್ ಮಾರ್ನಿಂಗ್ அண்ணா. வணக்கம் அண்ணா. வணக்கம். நல்லா இருக்கியா? நல்லா இருக்கீங்க. ಸ್ಟಾಪ್ ಕೊಟ್ಟಿದ್ವಿ. ಇಲ್ಲಿ ಆ್ಯಕ್ಚುಲಿ ನೆನೆ ಮನೇಲಿ ಚಿತ್ರಾನ್ನ ಎಲ್ಲ ಮಾಡ್ಕೊ ಬಂದಿದ್ದೆ ನಾನು. ಸೊ ನಾವೆಲ್ಲ ಚಿತ್ರಾನ್ನ ತಿನ್ನಬೇಕು ಅಂತ ಹೇಳಿ ಈ ಸ್ಪಾಟಲ್ಲಿ ನಿಲ್ಸಿದ್ದೀವಿ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ನೋಡಿ. ಆ ಕಡೆ ಫುಲ್ ಬಿಸಿಲಿದೆ, ಈ ಕಡೆ ಫುಲ್ ಮೋಡ ಇದೆ. ಎಷ್ಟು ಸಖತ್ತಾಗಿದೆ ಈ ಪ್ಲೇಸಲ್ಲಿ. ಊಟ ಮಾಡೋದು ತುಂಬ ಖುಷಿ ಆಗ್ತಿದೆ. ಸಖತ್ತಾಗಿದೆ ವೆದರ್, ಫುಲ್ ಕುಳು ಮಾತ್ರ. ಸೊ ಹಂಗೆ ಊಟ ಮಾಡಿಕೊಂಡು ಈಗ ನಾವು ಒಂದು ಪ್ಲೇಸ್ ಹೋಗ್ತಾ ಇದ್ದೀವಿ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ಡ್ ಅಡ್ವೆಂಚರ್ ಅಂತ ಹೇಳ್ಬೋದು. ನೀವು ಅಲ್ಲಿ ಹೋದ್ಮೇಲೆ ನೋಡ್ಬೋದು. ಸೊ ನಾವು ಕಂಟಿನ್ಯೂ ಮಾಡೋಣ. ಊಟ ತಿನ್ಕೊಂಡು ನಾನು ಮತ್ತೆ ಸಿಗ್ತೀನಿ. ಮೈ ಕ್ಯೂಟ್ ಭಾವ ಅಕ್ಕ ಬಂದರೋ ಭಾವ ಬಂದರೋ. ಎಂತ ಪ್ರೀತಿ ಸುಂದರ ಸ್ನೇಹವಿದು. ಇದ್ದಾರೆ. ಏನ್ ನಿಂತಿದ್ದೀರಾ? ಹೆಣ್ಮಗು ಈ ಕಡೆ ತಿರುಗಿ ಸ್ವಲ್ಪ. ಯಾಕೆ ನಾಚಿಕೆ ಉಂಟು? ಕ್ಯೂಟ್ ಲೇಡಿ. ಈಗ ಮಾತಾಡಿ. ಏ ಗಿಲ್ಲಿ ನಾಟ
ಹಾಯ್. ಹಾ ನೋಡ್ತು. ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು. ನಮ್ಮಪ್ಪ ರಾಜ. ಅಣ್ಣ ಹಾಯ್. ಅಣ್ಣ ಅಯ್ಯೋ ನನ್ನ ಫೋನ್. ಅಣ್ಣ ಚೆನ್ನಾಗಿದ್ದೀರಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹೋಗ್ತಿದ್ದೀರಾ ಕಾಡ್ಗೆ? ಸೊ ಈಗ ಜಸ್ಟ್ ಬಂದ್ವಿ ಸ್ಪಾಟ್ಗೆ. ಆ್ಯಂಡ್ ದಿಸ್ ಈಸ್ ಕ್ವೈಟ್ ಫೇಮಸ್ ಎಡಿನ್ಬ್ರಾಲಿ. ನಾವು ಬಂದಿರೋದು ಆಲ್ಪೈನ್ ಕೋಸ್ಟರ್ಗೆ. ಇದಿರೋದು ಹಿಲ್ಯಾಂಡಲ್ಲಿ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಕಂಪ್ಲೀಟ್ ಫಾಗಲ್ಲಿ ಕವರ್ ಆಗಿದ್ದೀವಿ. ಸೊ ಈಗ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಆ ರೈಡ್ನ ಎಂಜಾಯ್ ಮಾಡಬೇಕಷ್ಟೇ. ಸೊ ಆ ರೈಡ್ ಹೆಂಗಿರುತ್ತೆ ಮತ್ತು ಅಕ್ಕಪಕ್ಕ ಸೀನರಿ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. ಹೋಗೋಣ ಬನ್ನಿ. 1 hour later. ಸೊ ನಾನು ತುಂಬ ಆಸೆ ಪಟ್ಟು ಆಲ್ಪೈನ್ ಕೋಸ್ಟರ್ ರೈಡ್ಗೆ ಹೋಗ್ಬೇಕಂತ ಹೋದೆ. ಫುಲ್ ಎಕ್ಸೈಟ್ಮೆಂಟು. ನಾವು ಬೇರೆ ಮಾತಾಡ್ಕೊಂಡಿದ್ವಿ ಸಿಂಗಲ್ ಹೋಗ್ಬೇಕಾ ಡಬಲ್ ಹೋಗ್ಬೇಕಾ ಅಂದ್ಕೊಂಡು. ಅಲ್ಲಿ ಹೋಗ್ತೀವಿ, ಅಲ್ಲಿ ನೋಡ್ತೀವಿ ಟಿಕೆಟ್ ಕೌಂಟ್ರಲ್ಲಿ ನಾವೆಲ್ಲೋ ಅದೇ ನಮ್ಮ ಇಂಡಿಯಾದಲ್ಲಿ ಸಿಗುತ್ತೆ ಗೊತ್ತಾ, ಲೈಕ್ ಹೋಗ್ಬಿಟ್ಟು ತೊಗೊಳೋ ಥರ. ಬಿಕಾಸ್ ನಾವು ಮುಂಚೆ ಕೂಡ ಪ್ರೀ ಪ್ಲಾನ್ ಮಾಡಿಕೊಂಡು ಇದಕ್ಕೆ ಬರಬೇಕಂತ ಇರಲಿಲ್ಲ. ಬಟ್ ಇದೊಂದು ಬಕೆಟ್ ಲಿಸ್ಟಲ್ಲಿ ಇತ್ತು. ಬಟ್ ಪ್ರೀ ಬುಕ್ಕಿಂಗ್ ಮಾಡಬೇಕಂತ ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಹೋದ್ವಿ. ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಕೇಳಿದ್ರೆ ಔಟ್ ಆಫ್ ಸ್ಟಾಕ್ ಇಲ್ಲ ಇವತ್ತಿಗೆ ಅಂತ ಅವ್ರು ಇಷ್ಟು ಕೆಪಾಸಿಟಿ ಅಂತ ಇಟ್ಟಿದ್ದಾರೆ. ಸೊ ಬ್ಯಾಡ್ ಲಕ್ ಗೊತ್ತಿಲ್ಲ, ನಮಗೆ ಸಿಗ್ಲಿಲ್ಲ ಟಿಕೆಟ್. ಬಟ್ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಲೇಬೇಕಾಗತ್ತೆ. ಸೊ ನೆಕ್ಸ್ಟ್ ಬೇರೆ ಏನಾದರೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಬಟ್ ಇವತ್ತು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬಂದಿರೋದು ಎಡಿನ್ಬ್ರಾ. ಎಡಿನ್ಬ್ರಾ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ. ಆ್ಯಂಡ್ ನಾವು ಇಲ್ಲಿಗೆ ಬಂದಿರೋದು ಮೇನ್ ಯಾಕೆ ಅಂತ ಅಂದರೆ ಕ್ರಿಸ್ಮಸ್ ಟೈಮ್ ಅಲ್ವಾ. ಸೊ ಈ ಟೈಮಲ್ಲಿ ಲೈಟ್ಸ್ ಹಾಕ್ತಾರೆ ಆ್ಯಂಡ್ ಈವ್ನಿಂಗ್ ಇನ್ನೊಂದು 2 hours ಡಾರ್ಕ್ ಆಗುತ್ತೆ. ಇಟ್ ವಿಲ್ ಬಿ ಸೋ ಬ್ಯೂಟಿಫುಲ್ ಟು ಸಿ ಸಿಟಿ. ಎಷ್ಟೋ ಕಡೆಯಿಂದ ಬರ್ತಾರೆ ನೋಡ್ಬೇಕಂತ ಹೇಳಿ. ಸೊ ನಾವು ಹಂಗೆ ಎಡಿನ್ಬ್ರಾನ ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೂ ಕೂಡ ತೋರಿಸ್ತೀನಿ. ಹೋಗೋಣ ಬನ್ನಿ. ಯಾವತ್ತು ಬರ್ದೇ ಇದ್ರು ಈ ಕ್ರಿಸ್ಮಸ್ ಟೈಮಲ್ಲಿ ಎಡಿನ್ಬ್ರಾನ ಮಿಸ್ ಮಾಡ್ಕೊಳ್ಳೇಬಾರ್ದು. ಸೊ ನಾವು ಫಸ್ಟ್ ಬಂದಾಗ ಎಡಿನ್ಬ್ರಾನ ಎಡಿನ್ಬ್ರೋ ಅಂತ ಮಾತಾಡ್ತಿದ್ವಿ. ಆಮೇಲೆ ಎಡಿನ್ಬ್ರೋ ಅಂತ ಮಾತಾಡ್ತಿದ್ವಿ. ಆಮೇಲೆ ಇಲ್ಲಿ ಪರ್ಟಿಕ್ಯುಲರ್ಲಿ ಯಾರು ಸ್ಕಾಟಿಷ್ ಆಗಿರ್ತಾರೆ ಅವರಿಂದ ಒಂದ್ಸಲ ಕೇಳಿದಾಗ ಗೊತ್ತಾಗಿದ್ದು ಓಕೆ ದಟ್ ಇಸ್ ನಾಟ್ ಎಡಿನ್ಬ್ರೋ, ದಟ್ ಇಸ್ ಎಡಿನ್ಬ್ರಾ ಅಂತ ಹೇಳಿ. ಮತ್ತೆ ಬ್ರಿಟಿಷ್ ಇಂಗ್ಲಿಷ್ಗೂ ಮತ್ತೆ ಸ್ಕಾಟಿಷ್ ಇಂಗ್ಲಿಷ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ಇವ್ರದ್ದು ಒಂದು ಸ್ವಲ್ಪ ಟಫೆಸ್ಟ್. ಅವ್ರದ್ದು ಒಂದು ಸ್ಲ್ಯಾಂಗ್ ಬರುತ್ತೆ ಇಂಗ್ಲಿಷ್ದು, ತುಂಬಾ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಎಲ್ಲಿ ನೋಡಿದರೂ ಜನ ಜನ ಜನ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ಹೇಳ್ದಂಗೆ ಅದೇ ಕ್ರಿಸ್ಮಸ್ ಟೈಮಲ್ಲಂತೂ ಕಾಲಿಡಕ್ಕಾಗಲ್ಲ, ಎಲ್ಲೆಲ್ಲಿಂದನೋ ಬರ್ತಾರೆ ಜನ. ಸೊ ಈಗ ಎಡಿನ್ಬ್ರಾ ಅಲ್ಲಿ ಕಾರ್ನ ಪಾರ್ಕ್ ಮಾಡಿ ನಡ್ಕೊಂಡು ಫುಲ್ ಸಿಟಿನ ಸುತ್ತಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಪಾರ್ಕಿಂಗ್ ಸಿಗೋಷ್ಟರಲ್ಲಿ ಆಲ್ಮೋಸ್ಟ್ 1/2 hour ತಗೊಂತು. ಸೊ ಈಗ ಕಾರ್ನ ಪಾರ್ಕ್ ಮಾಡಿ ನಾವು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಹತ್ರ ಆಗಕ್ಕೆ ಬರ್ತಾ ಇದೆ. ಇನ್ನು 3:45 ಅಷ್ಟೇ ಟೈಮ್. ಬಟ್ ಹೋಗೋಣ. ಕೊನೆಗೂ ನಮಗೆಲ್ಲೂ ಪಾರ್ಕಿಂಗ್ ಸಿಗದೆ ನಾವು ಮಾಲಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಚಳಿ ಇದೆ ಮತ್ತು ಮಳೆ ಬರ್ತಾ ಇದೆ. ಚೆನ್ನಾಗಿದೆ ವೆದರ್. ಇಲ್ಲಿ ನಡ್ಕೊ ಬರ್ತಾ ಇದ್ವಿ ಎಡಿನ್ಬ್ರಾಲಿ. ಸೊ ಬಿಲ್ಡಿಂಗ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ನಾವು ಲಂಡನ್ ಐಯಲ್ಲಿ ನಾಟ್ ಲಂಡನ್ ಐ, ಬಿಗ್ ಬೆನ್ನಲ್ಲಿ ಹೆಂಗೆ ಅನ್ಸುತ್ತೋ ಇದು ಎಡಿನ್ಬ್ರಾಲಿ ನೋಡ್ದಂಗೆ ಅನ್ನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಈ ಪ್ಲೇಸು. ದಿ ಬಲ್ಮೋರಲ್ ಅಂತ. ಸೊ ಮೇ ಬಿ ಸಮ್ ಗೌರ್ಮೆಂಟ್ ಕೈಂಡ್ ಆಫ್ ಥಿಂಗ್ ಇರಬೇಕು. ಸಖತ್ ಬ್ಯೂಟಿಫುಲ್ ಆಗಿದೆ. ಹೋಗ್ತಾ ದಾರಿಲಿ ಇದು ಎಡಿನ್ಬ್ರಾ ಮಾರ್ಕೆಟ್ ಒಳಗಡೆ ಹೋಗಬೇಕು. ಈ ಕಡೆ ತಿರುಗಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಒಂಥರ ಈ ಆ್ಯಂಗಲಲ್ಲಿ ನೋಡಿದಾಗ ಒಂಥರ ಏನೊಂಥರ ಬೇರೆ ಲೋಕಕ್ಕೆ ಬಂದಿರೋ ಥರ ಇದೆ. ಎಲ್ಲ ಬಿಲ್ಡಿಂಗ್ ಮೇ ಬಿ ಒಂದು ಸ್ವಲ್ಪ ರೆಸಿಡೆನ್ಷಿಯಲ್ ಇದೆ. ಬಟ್ ಕಣ್ಣಲ್ಲಿ ನೋಡೋದಕ್ಕಂತೂ ಲಿಟ್ರಲಿ ಸಖತ್ ಫೀಲ್ ಆಗ್ತಿದೆ. ರಾಜಾಹುಲಿ ಸ್ಟೈಲ್ ಮಾಡಿ.
ಈಗ ಬ್ಯೂಟಿಫುಲ್ ಈವ್ನಿಂಗ್ ಆಗಿದೆ. ನಾನು ಜಾಸ್ತಿ ಮಾತಾಡೋದಕ್ಕಿಂತ ಅಲ್ಲಿನ ಒಂದು ಸಿಟಿ ಲೈಟ್ಸ್ ಮತ್ತು ಸಿಟಿ ತೋರಿಸ್ತೀನಿ, ಅದನ್ನು ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಇಟ್ ವಿಲ್ ಬಿ ಲಿಟ್ರಲಿ ಪೀಸ್ಫುಲ್. ಸೊ ಹೋಗೋಣ. ನಾವು ಜಸ್ಟ್ ಸಿಟಿ ಸೆಂಟರ್ಗೆ ಬಂದ್ವಿ. ಇಲ್ಲಿ ಜಸ್ಟ್ ಫೇಮಸ್ ಸ್ಕಾಟಿಷ್ ಶಾಪ್ಸ್ ಇದೆ. ಮತ್ತು ಅಲ್ಲಿ ಹೋಗ್ತಾ ಆ್ಯಕ್ಚುಲಿ ಅಲ್ಲೇನೋ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಹೋಗೊಂದ್ಸಲ ನೋಡೋಣ. ಇವ್ರನ್ನ ನೋಡ್ತಿದ್ದೀರಲ್ವ, ತುಂಬ ಸ್ಟ್ರೇಂಜ್ ಜಾಬ್ ಅವ್ರದ್ದು. ಹೆಂಗಂದರೆ ಅಲ್ಲಿರೋ ಒಂದು ಜನನ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡೋದು, ಮತ್ತು ಅವರು ಯಾವುದೇ ಹೆಲ್ಪ್ ಇಲ್ಲದೆ ಆ ಒಂದು ಚೈನ್ನ ತೆಗಿತಾರಂತೆ ಬಾಡಿಯಿಂದ. ಲಿಸನ್ ಟು ದಿಸ್ ಬ್ಯೂಟಿಫುಲ್ ಥಿಂಗ್. ಬೀಸ್ಟ್ ಆನ್ ರೋಡ್ ಮಸ್ಟ್ಯಾಂಗ್. ಮುಂದೆ ನೋಡಿ ಫುಲ್ ಕಾರ್ಬನ್ ಫೈಬರ್ ಹಾಕ್ಸಿದ್ದಾರೆ, ಸಕ್ಕದಾಗಿದೆ ಕಲರ್. ಹಿಂದೆ ಸ್ಪಾಯ್ಲರ್ ಬೇರೆ ಹಾಕ್ಸಿದ್ದಾರೆ. ಮಸ್ಟ್ಯಾಂಗ್ GT. ಈಗ ನಾವು ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನಿಜ ಪ್ರತಿ ಒಂದು ರೋಡ್ ಕೂಡ ಬ್ಯೂಟಿಫುಲ್ ಆಗಿದೆ ಎಡಿನ್ಬ್ರಾಲಿ. ಮತ್ತು ನೈಟ್ ಲೈಫ್ ಕೂಡ ಒಂಥರ ಚೆನ್ನಾಗಿರುತ್ತೆ, ಯಾಕಂದರೆ ಈಗ ವಿಂಟರ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಕತ್ಲೆ ಆಗುತ್ತೆ ಆ್ಯಂಡ್ ಲೈಟ್ಸ್ ಎಲ್ಲ ಫುಲ್ ಆನ್ ಮಾಡ್ತಾರೆ. ಸೊ ಕ್ರಿಸ್ಮಸ್ ಟೈಮಲ್ಲಿ ಲಿಟ್ರಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ಆನ್ ದ ವೇ ಹೋಗ್ತಾ ಬ್ಯಾಂಕ್ ಆಫ್ ಸ್ಕಾಟ್ಲ್ಯಾಂಡ್ ಸಿಕ್ತು. ಇದೇ ಬ್ಯಾಂಕ್ ಆಫ್ ಸ್ಕಾಟ್ಲ್ಯಾಂಡ್. ಎಲ್ಲ ಹಳೆ ಬಿಲ್ಡಿಂಗ್ಸು ಎಸ್ಟಾಬ್ಲಿಷ್ ಮಾಡಿದ್ದು ನೋಡಿ ಯಾವಾಗ ಅಂತ ಹೇಳಿ 1695 ಆ ವರ್ಷದಲ್ಲಿ ಅದನ್ನು ಇದು ಮಾಡಿದ್ವಿ. ಎಷ್ಟು ವರ್ಷ ಆಗಿದೆ. ಮತ್ತು ಈ ಬಿಲ್ಡಿಂಗ್ನ ಒಂಚೂರು ಕೂಡ ರಿನೋವೇಷನ್ ಮಾಡಿಸಿಲ್ಲ, ಏನೂ ಇಲ್ಲ. ಓಹ್ ದಟ್ಸ್ ಗುಡ್. ಕ್ರಾಸಿಂಗ್ ದ ರೋಡ್. ಸೊ ವೆಲ್ಕಮ್ ಟು ಫೇಮಸ್ ಎಡಿನ್ಬ್ರಾ ಮಾರ್ಕೆಟ್. ಇದೇ ಎಡಿನ್ಬ್ರಾ ಮಾರ್ಕೆಟ್ ನಿಮಗೆ ತುಂಬ ಎಷ್ಟು ದೊಡ್ಡದಾಗಿದೆ ನೋಡಿ ಮಾರ್ಕೆಟು. ಅಲ್ಲೆಲ್ಲೋ ಸ್ಟಾರ್ಟ್ ಆಗುತ್ತೆ ಲೈಟಿಂಗ್ಸಿಂದ, ಆಯ್ತಾ, ಅಲ್ಲಿಂದ ಹಿಡಿದು ಆ ಕಡೆ ಹೋಗ್ಬೋದು. ಅಲ್ಲಿ ಈ ಥರ ಒಂದು ಬ್ರಿಟಿಷ್ ಮತ್ತು ಸ್ಕಾಟಿಷ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅವರು ನೋಡ್ಬೇಕಂತ ಬರ್ತಾರೆ. ಬನ್ನಿ ನಾವು ಕೂಡ ಒಂದ್ಸಲ ಎಕ್ಸ್ಪ್ಲೋರ್ ಮಾಡ್ಕೊಬರೋಣ. ಸೊ ಇದೇ ಎಡಿನ್ಬ್ರಾ ಕ್ರಿಸ್ಮಸ್ ಮಾರ್ಕೆಟ್. ಎಲ್ಲಿ ನೋಡಿದರೂ ಜನ ಜನ ಜನ. ಅದೇ ನಿಮಗೆ ಶಾಪಿಂಗ್ಗೆ ಒಂದು ಸ್ವಲ್ಪ ಮಾಡಬೇಕಂದ್ರೆ ಅಲ್ಲಿ ಶಾಪಿಂಗ್ ಮಾಡ್ಬೋದು, ಮತ್ತು ಸುತ್ತಾಡೋಕ್ಕೆ ಒಳ್ಳೆ ಜಾಗ. ಆ್ಯಂಡ್ ಆಲ್ಸೋ ಲೈಕ್ ನೀವೇನೋ ತಿನ್ನಬೇಕಂದ್ರೆ ಅಲ್ಲಿ ತಿನ್ಬೋದು. ಆ್ಯಂಡ್ ಯು ಹ್ಯಾವ್ ಸಮ್ ಸ್ಪಾಟ್ಸ್ ಲೈಕ್ ಫೋಟೋಸ್ ತೊಗೋಬೋದು ಮತ್ತು ಗೇಮ್ಸ್ ಆಡ್ಬೋದು. ಇದು ಆಲ್ಮೋಸ್ಟ್ 10 o'clockವರೆಗೂ ಓಪನ್ ಇರುತ್ತೆ ಹೇಳಬೇಕು ಅಂತ. ನಮಗೆ ಇದೆಲ್ಲ ನೋಡಿದಾಗ ಓಕೆ ಒಂಥರ ಡಿಫ್ರೆಂಟ್ ಫೀಲ್ ಬರ್ಬೋದು. ಬಟ್ ಬ್ರಿಟಿಷ್ ಮತ್ತು ಸ್ಕಾಟಿಷ್ಗೆ ಈ ಥರ ತುಂಬಾ ಇಷ್ಟ. ಅವ್ರು ತುಂಬ ಎಂಜಾಯ್ ಮಾಡ್ತಾರೆ. ಅವ್ರು ವಿಂಟರ್ ಟೈಮಲ್ಲಿ ಆ್ಯಕ್ಚುಲಿ ತುಂಬಾ ಬಿಯರ್ ಕುಡಿತಾರೆ, ಅವ್ರಿಗೆ ಅದು ಇಷ್ಟ. ಆ್ಯಂಡ್ ಈ ಥರ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ದೇ ವಾಂಟ್ ಟು ಎಂಜಾಯ್ ದರ್ ಲೈಫ್. ಸೊ ಈಗ ಕ್ರಿಸ್ಮಸ್ ಮಾರ್ಕೆಟ್ ನೋಡಿಕೊಂಡು ಹೊರಟ್ವಿ. ಸೊ ಈಗ ನಾವು ಬೇರೆ ಕಡೆಗೆ ಪಯಣ ಮಾಡಬೇಕು, ಯಾಕಂದರೆ ಇನ್ನೊಂದು ರೂಮ್ ಚೆಕ್-ಇನ್ ಮಾಡಬೇಕು. ಸೊ ಇಲ್ಲಿಗೆ ಇವತ್ತು ಎಡಿನ್ಬ್ರಾ ನೋಡಿ ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ಟೈಮ್ ಮಾಡಿಕೊಂಡು ಬರೀ ಇಲ್ಲಿ ಸ್ಟೇ ಮಾಡೋಕ್ಕೆ ಮಾತ್ರ ಬರಬೇಕು ನಾವು. ಬಟ್ ಫಾರ್ ನೌ ವಿ ಆರ್ ವೈಂಡಿಂಗ್ ಅಪ್ ಎಡಿನ್ಬ್ರಾ. ಸೊ ಈಗ ಹೋಗಿ ಕಾರ್ ಹಚ್ಕೊಂಡು ನಾವು ಬನ್ನಿ ಆಲ್ಮೋಸ್ಟು ಕಾರ್ ಎತ್ಕೊಂಡು ನಮ್ಮ ನೆಕ್ಸ್ಟ್ ಹೋಟೆಲ್ಗೆ ಹೋಗಬೇಕು. ಅಲ್ಲಿಂದ ನಾವು ಬೇರೆ ಡೆಸ್ಟಿನೇಷನ್ಗೆ ಹೋಗ್ತೀವಿ. ಸೊ ಅದೇನು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಸೊ ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಜೊತೆಗೆ ಮುಂದೆ ಬರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್. ಲವಿ ಡವಿ ಕಪಲ್ಸ್.